ಈಗ ನನಗೆ ನನ್ನ ಹೆಂಡತಿ ಅವ್ರಿಗೆ ಸಹಾಯ ಮಾಡಿದ್ದರಿಂದ ಅಲ್ವಾ ನನ್ನ ಮೇಲೆ 490 ಕೇಸ್ ಬುಕ್ ಆಗಿದ್ದಲ್ಲಿ. ನಾನು ಈ ದೇಶದ ಹೆಣ್ಮಕ್ಳಿಗೆ ಹೇಳಿದೆ ಇಷ್ಟೇ, ಅಲ್ಲಿ ರಾಜಕಾರಣಿಗಳು ಇದು ಬರ್ತಾರೆ ಹೋಗ್ತಾರೆ, ಅವರ ತೀಟು ತೀರ್ಸ್ಕೊಂಡು ಹೊರಟೋಗ್ಬಿಡ್ತಾರೆ ಅಲ್ಲಿ. ಆದರೆ ನಿಮ್ಮನ್ನು ಕೊನೆಯ ತನಕ ನೆರಳಾಗಿರೋದು ನಿನ್ನ ಗಂಡ, ನಿನ್ನ ಸಂಸಾರ, ನಿನ್ನ ಕುಟುಂಬ. ಅಲ್ಲಿ ಕೆಲವು ಕ್ಷಣಗಳ ರಾಜಕಾರಣಿಗಳ ಆಸೆ ಆಮಿಷ ಮತ್ತು ಅವರ ಐಶ್ವರ್ಯಕ್ಕೆ ಮರಳಾಗಿ ತಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ. ನನ್ನ ಹೆಂಡತಿ ಕೂಡ ಅದನ್ನೇ ಮಾಡ್ಕೊಳೋದು. ಇವತ್ತು ಆಕೆ ಎಲ್ಲಿದ್ದಾಳೋ ಗೊತ್ತಿಲ್ಲ ನಮಗೆ. ನಾನಿವತ್ತು ಭಗವಂತ ಕೋಟ್ಯಾಂತರ ರೂಪಾಯಿ ನನಗೆ ಆಸ್ತಿ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ. ಅಲ್ಲಿ ಹಲವಾರು ಕಡೆ ಮನೆ ಇದೆ, ಐಷಾರಾಮಿ ಕಾರಲ್ಲಿ ಓಡಾಡ್ತಾ ಇನ್ನಲ್ಲಿ. ಆಕೆ ಎಲ್ಲಿದ್ದಾಳೋ ನನಗೆ ಗೊತ್ತಿಲ್ಲ. ಅಲ್ಲಿ ಕಾರಣ ನಮ್ಮಿಂದ ದೂರ ಆಗೋದ್ಲು, ನಮ್ಮ ಮಕ್ಕಳಿಂದ ದೂರ ಆದ್ಲು. ಆದರೆ ನನ್ನ ಬದುಕಿಗೆ ನೇರವಾಗಿ ನನ್ನ ಮಕ್ಕಳಿಗೆ ಆಶೆಯಾಗಿ ಬಂದಂಥವಳು ನನ್ನ ಈಗಿನ ಪತ್ನಿ. ಯಾವ ಹೆಣ್ಣು ಕೂಡ ತನ್ನ ತಾಯಿತನವನ್ನು ತ್ಯಾಗ ಮಾಡಲ್ಲ. ಆದರೆ ನನ್ನ ಈಗಿನ ಹೆಂಡತಿ ನನ್ನ ಅಕ್ಕನ ಮಗಳೇ, ಅಂದರೆ ನನ್ನ ಕಸಿನ್ ಸಿಸ್ಟರ್ ಮಗಳು, ತನ್ನ ತಾಯಿತನವನ್ನು ತ್ಯಾಗ ಮಾಡಿ ಈ ಮಕ್ಕಳಿಗಾಗಿ ತಾಯಿಯಾಗಿ ಉಳ್ಕೊಂಡ್ಲು. ನಾನು LLB ಓದಲೇಬೇಕು ಅಂತ ಗೊತ್ತಾದಾಗ 2014ರಲ್ಲಿ ನಾನು LLBಗೆ ಜಾಯ್ನ್ ಆದೆ. ಅದೇ ಕಾಲೇಜಲ್ಲಿ, ನಮ್ಮ ಸರ್ವದಿಲ್ಲ ಕಾಲೇಜಲ್ಲಿ ಜಾಯ್ನ್ ಆದೆ. ಓದೋಕ್ಕಾಗ್ತಾಯಿಲ್ಲ ನಮಗೆ, ಯಾಕೆಂದರೆ ನೂರಾರು ತಲೆನೋವುಗಳು ನಮಗೆ, ಈ ರಾಜಕೀಯ ಒತ್ತಡ. ಅಲ್ಲಿ 2 ಗಂಟೆ ಓದಿದರೆ ಮತ್ತಿನ್ನು ಅರ್ಧ ಗಂಟೆ ಮರ್ತೋಗೋದು ನನಗೆ. ಅಲ್ಲಿ ನಾನು ಹೆಂಡ್ತಿದ್ದೀರೆಲ್ಲ ಕಷ್ಟ ನೋಡಿ ಅಲ್ಲಿ ಏನು ಮಾಡೋಳು ಅಂತಂದರೆ, ಫೋನ್ ತೊಗೊಂಡು ರೆಕಾರ್ಡ್ ಮಾಡ್ಕೊಳ್ಳೋಳು. ನಾನು ಅವಳು ಓದಿದ್ದನ್ನು ಓದಿ ರೆಕಾರ್ಡ್ ಮಾಡಿರೋಳಲ್ಲಿ. ಅದನ್ನು ನಾನು ಮೊಬೈಲ್ಗೆ ಹಾಕ್ಕೊಟ್ರೆ ನಾನು ಅದನ್ನು ಇಯರ್ಫೋನ್ ಹಾಕೊಂಡು ಕಿವಿಗೆ ಹಾಕೊಂಡು ಹೋಗಿವೆ. ನನ್ನ ಹೆಂಡತಿ ಓದಿದ್ದ. ಅಂದರೆ ಇವತ್ತು ನಾನು ವಕೀಲರಾಗೋಕ್ಕೆ ನನ್ನ ಅರ್ಧ ಪಾತ್ರಧಾರ ನನ್ನ ಹೆಂಡತಿ. ಹಾಗೆ ನಿಂತು ನನ್ನ ಬ್ಯಾಚ್ಮೆಂಟು ನಿಮ್ಮ ಅಲೋಕ್ ಕುಮಾರ್ ಸಾಹೇಬರು, ನನ್ನ ಕ್ಲಾಸ್ಮೇಟು, ಈಗ ADGP ಆಗಿದ್ದಾರಲ್ಲ ಅಲೋಕ್ ಕುಮಾರು, ಅವರು ನಾನು ಒಂದೇ ಕ್ಲಾಸಲ್ಲಿ ಓದಿದ್ದು, ಒಂದೇ ಕಾಲೇಜಲ್ಲಿ ಓದಿದ್ದು ನಾವಿಬ್ಬರೂ. ಅವರು ಪಾಸಾದರು. ನಾನು ಎಲ್ಲೋ ಒಂದು ಸಬ್ಜೆಕ್ಟ್ ನಮ್ಮದು ಫೇಲ್ ಆಗಲಿಲ್ಲ. ಅಲ್ಲಿ ನಾನು ಫಸ್ಟ್ ಅಟೆಂಪ್ಟಲ್ಲೇ LLB ಪಾಸಾದೆ. ನಾನಲ್ಲಿ ಪಾಸಾಗಿ ನಾನು LLB ಮಾಡಬೇಕಾದ್ಲೇ ನಾನಲ್ಲಿ ನನ್ನ ಆಫೀಸಲ್ಲಿ, ನಮ್ಮ ವಿಶ್ವನಾಥ್ ಶೆಟ್ಟಿ ಅಂತಂತೇಳಿ ನನ್ನ ಗುರುಗಳವರೇ, ಅವರ ಆಫೀಸ್ನಲ್ಲಿ ನಾನಲ್ಲಿ ಬೆಳಗ್ಗೆ ಕಾಲೇಜ್ಗೆ ಹೋಗಿವೆ 7 to 9:30, 10 o'clock ತನಕ. ಮತ್ತು 10:30 ಸಂಜೆ ಇವನು 5 o'clock to 5 o'clock ಕೋರ್ಟ್ಗೆ ಹೋಗಿವೆ. ಅಲ್ಲಿ 5 o'clock ಮತ್ತು 9 o'clock ನೈಟ್ ತನಕ ಆಫೀಸಾಗಿ ಕೆಲಸ ಮಾಡಿವೆ. ಆಗೇನಾಯಿತು, ನನಗೆ ಅಲ್ಲಿ ಗ್ಯಾಪೇ ಸಿಗಲಿಲ್ಲ. ನನಗೆ ಅಲ್ಲಿ ಲಾಸ್ಟ್ ಸ್ಟಡಿ ಮಾಡೋದ್ರ ಜೊತೆಗೆ ಕೋರ್ಟು ನನಗೆ ಒಂದು ನಾಲೆಡ್ಜ್ ಸಿಕ್ತು. ನನಗೆ ಅಲ್ಲಿ ಅಪಿಯರೆನ್ಸ್ ಯಾವ ಥರ ಆಗಬೇಕು, ಸಬ್ಮಿಷನ್ ಯಾವ ಥರ ಮಾಡಬೇಕು, ಯಾವ ಥರ ಮಾಡಬೇಕು ಅಂತೇಳಿ, ಮತ್ತು ಅದಾದ ನಂತರ ಯಾವ್ದು ಪ್ರೀಡಿಂಗ್ಸು ಡ್ರಾಫ್ಟಿಂಗ್ ಯಾವ ಥರ ಮಾಡಬೇಕಲ್ಲಿ, ಯಾವ್ಯಾವ ಥರ ಲೆಟರ್ ರೆಡಿ ಮಾಡಬೇಕು, ಪಿಟಿಷನ್ ರೆಡಿ ಮಾಡಬೇಕಂತೇಳಿ ಸಂಜೆ ಆಫೀಸಿಗೆ ಬಂದಾಗ ನನಗೆ ಇದು ಭಾಳ ಹೆಲ್ಪ್ ಆಯ್ತು. ಅಲ್ಲಿ ಆಮೇಲೆ ನಮ್ಮ ಸೀನಿಯರ್ ಆರ್ಗ್ಯುಮೆಂಟು ನನಗೆ ಒಂದು ಬೇಸಿಕ್ ಆಯಿತು. ಇವತ್ತು ನಾನು ಯಾರೇ ಬಂದರೂ ಕೂಡ ನೇರವಾಗಿ ಯಾಕೆ ಇಷ್ಟು ಶಕ್ತಿ ತುಂಬಿದೆ ಅಂತ ನನಗೆ ಬೇಸಿಕ್ ಫೌಂಡೇಶನ್ ಚೆನ್ನಾಗಿ ಸಿಕ್ತು ನನಗೆ. ಹಾಗಾಗಿ ವಕೀಲರಾಗಿ ಬಂದೆ. ನಾನು ಹೇಳಿದ್ದೆ ಅಲ್ಲಿ, ನಾನು ವಕೀಲರಾಗಿ ಬಂದರೆ ರಾಜಕೀಯವಾಗಿ ಎಷ್ಟು ಜನ ಸಂತ್ರಸ್ತರಿದ್ದಾರೆ ಅವರಿಗೆ ನ್ಯಾಯ ದೊರಕಿಸ್ಕೊಡೋದೇ ನನ್ನ ಜವಾಬ್ದಾರಿ ಅಂತೇಳಿ ಹಲವಾರು ಕೇಸ್ಗಳನ್ನ ಅಂತ ಬಂದಿದೆ. ಅಲ್ಲಿ ನಾನು ಕೆಲವ್ರ ಬಡವ್ರ ದುಡ್ಡನ್ನೇ ತೊಗೊಳ್ಳಲ್ಲ, ನಾನು ಫೀಸ್ ತೊಗೊಳ್ಳಲ್ಲ. ಕೇಳ್ತೀನಿ, ಬಿಸಿ ಇದ್ದರೆ ನಾನು ತೊಗೊಳ್ಳಲ್ಲಪ್ಪ, ಬೇರೆಯವ್ರಿಗೆ ಕೊಡು ಅಂತ ಹೇಳ್ತೀನಿ. ಅಲ್ಲಿ ತುಂಬ ಈ ಸಂತ್ರಸ್ತ ಮಹಿಳೆಯರು, ಈ ಗಂಡಿಂದ ದೌರ್ಜನ್ಯಕ್ಕೊಳಗಾಗಿರೋಂಥವ್ರು, ಇಲ್ಲ ಬೇರೆ ಯಾವ್ದಾರು ಆಗಿದ್ದರೆ ಅವರಿಗೆ ನಾನೇ ದುಡ್ಡು ಕೊಟ್ಟು ವಾಪಸ್ ಕಳಿಸ್ತೀನಿ. ಅಲ್ಲಿ ಅವ್ರ ಕೇಸ್ ನಡೆಸೋದ್ರ ಜೊತೆಗೆ ಅವರಿಗೆ ಖರ್ಚಿಗೆ ಹಣವನ್ನು ಕೂಡ ಕೊಟ್ಟು ಕಳಿಸ್ತೀನಿ ಅಲ್ಲಿ. ಸೊ ಹಾಗಾಗಿ ಒಂದು ರೀತಿ ಬದುಕನ್ನು ರಾಜಕೀಯವಾಗಿ ಬದಲಾಯಿಸ್ಕೊಂಡೆ ನಾನು ಅಲ್ಲಿ. ಸರ್, ನನ್ನ ನೋಡಿ ಹೋರಾಟ ರೇವಣ್ಣನ ರಾಕ್ಷಸ ಗುಣಗಳನ್ನು ಸುಟ್ಟಾಕಬೇಕಾಗಿತ್ತು. ಇನ್ನೊಂದು ವಾರದಲ್ಲಿ ಸುಟ್ಟೋಗ್ತದೆ ಅದು. ಅವರ ರಾಜಕೀಯ ಬದುಕನ್ನು ಎಂಡ್ ಮಾಡಬೇಕು ನಾನು. ಒಂದು ಎರಡನೇದು, ಅಂಥ ರಾಜಕಾರಣಿಗಳಿದಾರಲ್ಲ, ನಾಟ್ ಓನ್ಲಿ ರೇವಣ್ಣ ಫ್ಯಾಮಿಲಿ, ಇಂಥ ರಾಜಕಾರಣಿಗಳ ಹಣ ಆಮಿಷ ಅಧಿಕಾರಕ್ಕೆ ಬಲಿಯಾಗಿ ದೌರ್ಜನ್ಯಕ್ಕೊಳಗಾಗ್ತಾವ್ರಲ್ಲ, ಅವರ ರಕ್ಷಣೆ ಮಾಡೋದೇ ನನ್ನ ಜವಾಬ್ದಾರಿ. ಇವತ್ತು ರೇವಣ್ಣ ಇದ್ದರೆ ನಾಳೆ ಇನ್ನೊಬ್ಬ ಹುಟ್ಕೋತಾನೆ ಇಂಥವನೇ. ಅಧಿಕಾರ ಬಂದ ತಕ್ಷಣ ಇಂಥ ರೇವಣ್ಣ ಅಂತ ತುಂಬ ಜನ ಹುಟ್ಕೋತಾರೆ ಹಾಸನದಲ್ಲಿ, ನಾಟ್ ಓನ್ಲಿ ಹಾಸನ, ಕರ್ನಾಟಕದಲ್ಲಿ. ಯಾವತ್ತೂ ನಾನು ಯಾವುದೇ ರಾಜಕಾರಣಿ ಆಗಲಿ ಇಂಥ ಗುಂಡ ರಾಜಕಾರಣಿಗೆ ಸಿಂಹ ಸ್ವಪ್ನ ಆಗಿರ್ತೀನಿ ನಾನು. ಈಗ ಅದು ಹೇಳಕ್ಕೆ ಹೋದರೆ ಭಾಳ ದೊಡ್ಡ ಘೋರ ದುರಂತ. ಇವತ್ತೇನು ಇವ್ರಿಗೆ ಕೆಲಸ ಮಾಡ್ತಾರೆ ಲೈಂಗಿಕ ವಿಷಯದಲ್ಲಿ, ಆ ಥರ ಕೆಲವು ಹೆಣ್ಮಕ್ಳು ನನ್ನ ಹತ್ರ ಬಿಟ್ಟರು. ನನಗೆ ಗೊತ್ತೇ ಇಲ್ಲ ಅವರು ನನ್ನ ಆಫೀಸಿಗೆ ಬರ್ತಾವ್ರೆ ಹೋಗ್ತಾವ್ರೆ ಏನು ಮಾಡ್ತಾರೆ ನನಗೆ ಗೊತ್ತೇ ಇಲ್ಲ. ಅಲ್ಲಿ ಮೊನ್ನೆ ಕಾಲು ತೆಗ್ದಲ್ಲೇ ಗೊತ್ತಾಗಿದೆ, ಕಾಲೇಜ್ ತೆಗ್ದಲ್ಲೇ ಗೊತ್ತಾಗಿದ್ದಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ ಮಾಡ್ತಾರಲ್ಲಿ, ನನ್ನ ಮೇಲೆ ಹನಿ ಟ್ರಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರಲ್ಲಿ. ನಾನು ಅವ್ರ ಮೇಲೆ ಹುಡುಕಿ ಯಾರಂಗೆ ಗೊತ್ತಾದ್ಮೇಲೆ ಅವ್ರ ಮೇಲೆ FIR ಮಾಡಿಸ್ತೇನೆ. ನಾನಲ್ಲಿ
ನಾನು FIR ಮಾಡಿಸಿದ ಮೇಲೆ ನನ್ನ ಮೇಲೊಂದು ಲೈಂಗಿಕ ದೌರ್ಜನ್ಯ ಕೇಸ್ ಆಗ್ತಾರೆ ಅಲ್ಲಿ. ಕೊನೆಗೆ ಗೊತ್ತಾಗ್ತದೆ ಸುಳ್ಳು ಅಂತ ಗೊತ್ತಾಗ್ತದೆ ಅಲ್ಲಿ. ನಾವು ಅಲ್ಲಿ ಹೋಗೇ ಇಲ್ಲ, ನಾವು ಇರೋದೇ ಇಲ್ಲ ಅಲ್ಲಿ. ಬಟ್ ಒಂದು ರೀತಿ FIR ಅಂತ ಅಂದರೆ ರೇವಣ್ಣ ಬೆಳಗ್ಗೆ ಎದ್ದು ಸುಪ್ರಭಾತ ಹೇಳ್ದಂಗೆ ಪೊಲೀಸ್ ಅಧಿಕಾರಿಗಳು ಇರ್ತಾರೆ. ಅವ್ರು ಹೇಳಿದ ತಕ್ಷಣ ಸಾಕಲ್ಲಿ FIR ಆಗ್ತಾರದೆ ಅಲ್ಲಿ. ಇವತ್ತು ಕಾಲಚಕ್ರ ಉಳ್ಳಿದೆ ಇವತ್ತಲ್ಲಿ. ರೇವಣ್ಣಗೆ ಕೇಳಿದ್ರೆ FIR ಆಯ್ತಾ ಇದ್ದಾವೆ ಇವತ್ತು. ನನ್ನ ಗುರಿ ಬಡವರ ಪರವಾಗಿ, ಶೋಷಿತರ ಪರವಾಗಿ, ಸಂತ್ರಸ್ತರ ಪರವಾಗಿ ಮತ್ತು ದುಷ್ಟ ರಾಜಕಾರಣಿಗಳ ವಿರುದ್ಧವಾಗಿ ಗೂಂಡಾ ಸಂಸ್ಕೃತಿಯನ್ನು ನಾಶ ಮಾಡಲು ಮತ್ತು ಸುಭದ್ರ ಮತ್ತು ಶಾಂತಿಯುತ ಮತ್ತು ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕನ್ನೋದೇ ರಾಜಕೀಯವಾಗಿ ನನ್ನ ಗುರಿ. ನಮಸ್ಕಾರ.